ಏನಿಲ್ಲ, ಹೆಂಗೋಕಿ ನಿನ್ನ ಮ್ಯಾಗ ಜೀವಿಲ್ಲ, ಇದ ಚಾನ್ಸ್ ಅಂತ ತಿಳ್ಕೊಂಡು ಡೈವರ್ಸ್ ಕೊಟ್ಬಿಡಾಕಿಗೆ. ನಾ ಹತ್ರ ಓಡಿ ಬರ್ತಾಳಂತ ತಿಳ್ಕೊಂಡು ಎಲ್ಲಿ ನೀನು ನನ್ನ ಹೇಳ್ತಿ. ನಾನು ಓಡಿ ಬರೋಂಗಿಲ್ಲೇ ಅಪ್ಪ, ಬಡಗಿ ತೊಗೊಂಬರ್ತಾಳೆ ಅಪ್ಪ. ನನಗೆ ಬಾಯ್ ಮಾಡ್ತೀಯಾ? ಯಾಕೆ ಹೆಂಗೆ ಕಾಣತ್ತ ನೋಡು, ಮತ್ತ ತವ್ರ ಮನೆಗೆ ಹೋಗ್ಬಿಡ್ತೀನಿ ನೋಡು. ಅವಾಗ 5 ನಿಮಿಷಕ್ಕೆ ಒಂದ್ಸಲ ಮಿಸ್ ಕಾಲ್ ಬರೋದ್ರಿ. ಲಗ್ನ ಮಾಡಲಾರ್ದ ಸತ್ತು ಹೋದು ನಮ್ಮ ತಂದೆ ತಾಯಿ. ಹೊರಗ ನೀರು ತರಕ್ಕೆ ಹೋದ್ರೆ ಹಿಂದೆ ನಾಯಿ ಗೀಚರ ಬೆನ್ನು ಹತ್ತತ್ರಿ ಇದು ನನಗೆ. ಸರ ಏನಿಲ್ರಿ, ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ರಿ ನೀವು. ಆಕೆ ಏನು ಎಮ್ ಎಲ್ ಎ MP ಸೀಟಿಗೆ ನಿಂದ್ರಾಕೆ ಏನು ನಾಮಿನೇಷನ್ ಕೊಡಕ್ಕೆ ಹೊಂಟಾಳನ್ರಿ ಆಕಿ? ಯಾಕ ಹೆಂಗೆ ಕಾಣತ್ತೆ ನಿನಗೆ? ಅಲ್ಲ ನಾಲಿಗೆ ಇಟ್ಕೊಂಡು ಸುಮ್ ಕುಂದ್ರಾಕೆ ಬರುತ್ತಿಲ್ಲ ಸೊಕ್ಕ ನಮ್ಮಯ್ಯಂದು. ಸೀಟ್ ಇಲ್ಲಿ ಖಾಲಿ ಐತೆ ಅಂತ ಕರ್ಕೊಂಡ್ಬಂದಾಕಿ ನಾನು. ವೀಕ್ಷಕ ಬಂಧುಗಳು, ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ ಅವರಿಗೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸ್ಕಿಪ್ ಮಾಡ್ಕೊತ ನೋಡ್ತಾ ಇದ್ದೀರಿ ಅವರಿಗೆ ಬರೀ ನಮಸ್ಕಾರಗಳು. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಮುಂದೆ ಮಾಡ್ತೀರಿ ಅವರಿಗೆಲ್ಲರಿಗೂ ನನ್ನ ದೀರ್ಘದಂಡ ನಮಸ್ಕಾರಗಳು. ಬರೀ ಇವತ್ತಿನ ಹಾಸ್ಯ ಪಟಾಕಿಗಳನ್ನು ನಾನಷ್ಟ ಅಲ್ರಿ, ನಾನಷ್ಟ ಅಲ್ಲ, ನಾವು ನೀವು ಕೂಡ ಆನಂದಿಸೋಣ. ಹೌದಲ್ರಿ? ನೋಡೋಣ್ರಿ ಪಟಾಕಿ ಏನು ಡಮ್ ಅಂತಾವೋ ಏನು ಟುಸ್ ಅಂತಾವ ಅಂತೇಳಿ ನೋಡೇ ಬಿಡೋಣ. ಮತ್ತೇನ್ರ ತಪ್ಪು ತಿಳ್ಕೊಬೇಡ್ರಿ. ಏನ್ರಿ ನಾವು ನಗಸಾಕಂತೇಳಿ ಬಂದಿನಂತಾನ ಪಟಾಕಿ ಡಮ್ಮು ಡುಸ್ಸು ಅಂತಾನಂತೇಳಿ ತಪ್ಪು ತಿಳ್ಕೊಬೇಡ್ರಿ ತಾಯಂದ್ರ. ನಾ ಎದಕ್ಕೆ ಪಟಾಕಿ ಅಂದೆ ಅಂದ್ರ, ಹಾಸ್ಯನ ಅನುಭವಿಸ್ಬೇಕು. ನೀವೆಲ್ಲರೂ ನಕ್ರಿ ಅಂದ್ರೆ ಅದು ಡಮ್ ಅಂತ ಸಿಡಿತೈತಿ, ನೀವು ನಗಲಿಲ್ಲ ಅಂದ್ರೆ ಟುಸ್ ಅನ್ನತ್ತ. ಆ ವಿಷಯ ಸಂಬಂಧ ನಾ ಏನಂದ್ಯ ಹಾಸ್ಯ ಪಟಾಕಿ ಅಂತ ಅಂದಿನ್ರಿ. ನೀವು ತಿಳ್ಕೊಂಡಂಗ ನಾ ಏನ್ರಿ ಇಲ್ಲಿ ಪಟಾಕ್ಷಿ ತಂದು ಹಚ್ಚಿದ್ನಿ ಅಂದ್ರೆ ಇವ್ರೇನು ಕರ್ದಾರಲ್ರಿ ಕಮಿಟಿಯವರು, ಚಂದ ಹಿಡಿದು ಹೊರಗೆ ಹಾಕ್ತಾರ್ರಿ ನನ್ನ. ಹೌದಲ್ರಿ? ಮತ್ತೆ ಬರ್ರಿ ಇವತ್ತಿನ ಹಾಸ್ಯ ಚಟಾಕಿಗಳನ್ನು ನೋಡೋಣ. ಒಂದ್ಸಲ ನಮ್ಮ ಹುಚ್ಚ ಬಾಗಲಕೋಟೆಲಿಂದ ಬಿಜಾಪುರಿಗೆ ಹೊಂಟಿದ್ದನ್ರಿ. ಬಸ್ನ್ಯಾಗ ಕುಂತಿದ್ದ. ನಮ್ಮ ಹುಚ್ಚನ ಮಗ್ಲ ಒಬ್ಬ ಕುಂತಿದ್ದನ್ರಿ. ಅವನು ನಮ್ಮ ಹುಚ್ಚನ ವಯಸ್ಸಿನವನ ಇದ್ದ, ಹೆಚ್ಚು ಕಮ್ಮಿ. ಅವಾಗ 5 ನಿಮಿಷಕ್ಕೆ ಒಂದ್ಸಲ ಮಿಸ್ ಕಾಲ್ ಬರೋದ್ರಿ. ಮಿಸ್ ಕಾಲ್ ಬರೋಣ ಏನು ಮಾಡವ, ಫೋನ್ ಹಿಂಗೆ ಬಕ್ಕದಿಂದ ತೆಗ್ಯಾವ, ನೋಡವ, ಒಂದು 2 ನಿಮಿಷ ಮಾತಾಡವ, ಹೊಳ್ಳಿ ಫೋನ್ ಬಕ್ಕಂದಾಗಿಡವ. ಹಿಂಗೆ 1 ತಾಸು ಮಟ ಅವು ಮಿಸ್ ಕಾಲ್ ಬರೋದು ನಮ್ಮ ಹುಚ್ಚು ನೋಡಿದ ತಲೆ ಕೆಟ್ಟು ಬಿಡ್ತೀರಿ ನಮ್ಮ ಹುಚ್ಚಗ. ನಮ್ಮ ಹುಚ್ಚಂದ, ಅಲ್ರಿ ಸರ ಏನ್ರಿ ನಿಮಗೆ ಮಿಸ್ ಕಾಲ್ ಬರ್ತಾವು? ಮಂದಿ ಜಗ್ ಹಚ್ಕೊಂಡಿರ್ಬಿಡ್ರಿ ಸರ, ನೀವು ಬೆಳಗ್ಗೆ ಆಡ್ದಿರ್ಬೇಕ್ರಿ ನಿಮ್ದು. ಏನು ಮನ್ಯಾಗ ಒಂದು 20-25 ಮಂದಿ ಅದರನ್ರಿ ನಿಮ್ಮ ಮನ್ಯಾಗ, ಅಂಥ ಬಳಗನೇ ಇರ್ಬೇಕ್ರಿ ನಿಮ್ದು. ಅದಕ್ಕೆ ಮಿಸ್ ಕಾಲ್ ಕೊಡ್ತಾರ್ರಿ ನಿಮ್ಗೆ ಅಂತಂದನ್ರಿ. ಅಮ್ಮ ಏನು ಅನ್ಬೇಕ್ರಿ, ಯಾವ ಬಂದು ಬೆಳಗ್ರಿ, ಅಣ್ಣಿಲ್ಲ, ತಮ್ಮಿಲ್ಲ, ತಂಗ್ಯಾರಿಲ್ಲ, ನನ್ನ ಹಣೆ ಬಾರ. ಇನ್ನೂ ಲಗ್ನ ಸಹಿತ ಆಗಿಲ್ರಿ ನಂದು. ಏನು ಕೇಳ್ತೀರಿ ನನ್ನ ಬಾಳೆ? ಲಗ್ನ ಮಾಡಲಾರ್ದ ಸತ್ತು ಹೋದು ನಮ್ಮ ತಂದೆ ತಾಯಿ. ನಾನು ಲಗ್ನ ಮಾಡ್ಕೋಬೇಕಂತೇಳಿ ಒಂದು ಹುಡುಗಿನ ಲವ್ ಮಾಡೀನಿ. ಅವ್ನು ಹೆಣ ಎತ್ತಲಿ, ಅದು ದಿವ್ಸಕ್ಕೆ ಒಂದು 100 ಮಿಸ್ ಕಾಲ್ ಕೊಡ್ತೈತ್ರಿ. ಅವನ ರಗಡ ಆಗ್ಬಿಟ್ಟೈತ್ರಿ ನನಗೆ ಆಕೆ ಸಂಬಂಧ. ಏನು ಮಾಡ್ಬೇಕು ಅನ್ನೋದೇ ತಿಳಿಯೋವಲ್ರಿ ನನಗೆ. ಸ್ವಲ್ಪ ಕೈ ಮುಗಿತೀನಿ ಹೇಳ್ರಿ. ಆಕೆ ಮಿಸ್ ಕಾಲ್ ಕೊಡಬಾರ್ದು ನೋಡ್ರಿ ನನಗೆ. ಹಂಗೇನು ಒಂದು ಐಡಿಯಾ ಇದ್ರಿ ಹೇಳ್ರಿ ಅಂತಂದನ್ರಿ. ಇವಾಗ ನಮ್ಮ ಮುಚ್ಚ ಏನು ಅನ್ಬೇಕ್ರಿ, ಏನ್ರಿ ಇವ್ರ ನೀವು ಎಷ್ಟು ತಲೆ ಕೆಡಿಸ್ಕೊಂಡ್ರಿ ನೀವು? ಬರೀ ಮಿಸ್ ಕಾಲ್ ಸಂಬಂಧ ತಲೆ ಕೆಡಿಸ್ಕೊಂಡ್ರಿ ನೀವು? ಅದೇನು ದೊಡ್ಡ ಆಗದ್ರಿ? ನಾ ಹೇಳೋದಂಗೆ ಮಾಡ್ರಿ ನೀವು. ನಿಮ್ಗೆ ಒಟ್ಟು ಮಿಸ್ ಕಾಲಿನ ಚಿಂತೆನೇ ಇರೋಂಗಿಲ್ಲ ಅಂದನ್ರಿ ಇವ.
ಆಗ ಅವ ಏನು ಅನ್ಬೇಕ್ರಿ, ಹೇಳ್ರಿ ಸರ್, ಏನು ಹೇಳ್ರಿ ಸರ, ಒಟ್ಟು ಮಿಸ್ ಕಾಲ್ ಬರಬಾರ್ದ್ರಿ ನನಗೆ, ಆಕೆ ಒಟ್ಟು ನನಗೆ ಮಿಸ್ ಕಾಲ್ ಕೊಡಬಾರ್ದು, ಆ ಥರ ಒಂದು ಐಡಿಯಾ ಹೇಳ್ರಿ ಅಂದನ್ರಿ. ಇವ ನಮ್ಮ ಹುಚ್ಚ ಏನು ಅನ್ಬೇಕ್ರಿ, ಸರ ಏನಿಲ್ರಿ, ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ರಿ ನೀವು, ನೋಡ್ರಿ ಬೇಕಾರ ಮಿಸ್ ಕಾಲೂ ಇಲ್ಲ ಏನೇನೂ ಇಲ್ಲ, ಒಟ್ಟು ಚಿಂತಿನೂ ಇಲ್ರಿ ನಿಮಗೆ, ಫೋನಿಂದ ಒಟ್ಟು ತಲೆನೇ ಕೆಡಿಸ್ಕೋಬೇಡ್ರಿ ನೀವು ಅಂತ ಇವ ಅನ್ಬೇಕ್ರೆ. ಅವ ಏನು ಅನ್ಬೇಕ್ರಿ, ಅಲ್ರಿ ಸರ, ಮತ್ತು ನೀವು ಹೇಳ್ದಂಗೆ ನಾ ಏನರ ಫೋನ್ ಸ್ವಿಚ್ ಆಫ್ ಮಾಡಿದ್ನಿ ಅಂದ್ರೆ ನನ್ನ ದೊಡ್ಡ ದೊಡ್ಡ ವ್ಯವಹಾರ ಅದಾವ್ರಿ, ನಾನು ಮಂದಿಗೆ ಜಗ್ಗರ ರೊಕ್ಕ ಕೊಟ್ಟೀನಿ, ಮತ್ತು ಅವರು ಫೋನ್ ಹಚ್ಚಿ ನನಗೆ ರೊಕ್ಕ ಕೊಡ್ತಿರ್ತಾರ, ಮತ್ತು ಅವ್ರು ಫೋನ್ ಹಚ್ಚಿದ್ರೆ ಏನು ಮಾಡ್ಬೇಕ್ರಿ, ಮತ್ತು ನನಗೆ ಹೆಂಗೆ ಗೊತ್ತಾಗಬೇಕದು ಅಂದನ್ರಿ. ನಮ್ಮ ಹುಚ್ಚಂದ ಏನು ದೊಡ್ಡ ಆಗದ್ರಿ ಸರ, ಏನಿಲ್ಲ, ನೀವು ಸೀದಾ 10 ಮನೆಗೆ ಹೋಗ್ತಿರಿಲ್ಲ, ಮನೆಗೆ ಹೋಗಿ ಫೋನ್ ಚಲೋ ಮಾಡಿರಿ, ಚಲೋ ಮಾಡಿದ್ಕೊಂಡು ನೋಡಿದ್ಕೊಂಡು ಗೊತ್ತಾಗತ್ತಿಲ್ಲ ನಿಮ್ಗೆ, ಯಾರ್ಯಾರು ರೊಕ್ಕ ಕೊಡೋರು ಫೋನ್ ಹಚ್ಚಾರಂತ ನಿಮ್ಗೆ ಗೊತ್ತಾಗುತ್ತಾ, ಅವ್ರಿಗೆ ಫೋನ್ ಹಚ್ಚಿ ಹೇಳ್ಬಿಡ್ರಿ, ಇಲ್ರಿ ನಾನು ಊರಿಗೆ ಹೋಗಿದ್ದೆ, ಬರೋದು ತಡ ಆಯ್ತು, ನಿಮ್ಮ ಕಡೆ ಬರೋಕ್ಕಾಗಲಿಲ್ಲ, ನಾಳೆಗೆ ಬರ್ತೀನಿ ಕೊಡಕಂತ್ರಿ ಆಡ್ರಿ ರೊಕ್ಕ ಅಂತ ಹೇಳ್ಬಿಡಿದ್ರಿ, ಅದ್ರಾಗ ಏನೈತ್ರಿ ಸರ್ ಅಂದನ್ರಿ. ಇವ ಅಂದ, ಏನೋ ಅಲ್ಲಿ ಸರ್ ಹೇಳೋದು ಚಲೋ ಐತಿ, ನೋಡೋಣ ತಡಿ ಅದೊಂದು ಐಡಿಯಾ ಮಾಡಿ ನೋಡಿದ್ರೆ ಆತಂತೇಳಿ ಸರ್, ಮತ್ತು ನಾನು ಮರುದಿವ್ಸ ಅವ್ರನ್ನ ರೊಕ್ಕ ಕೇಳಕ್ಕೆ ಹೋದ್ರೆ, ಮತ್ತು ಅವರು ಅಲ್ರಿ ನಿನ್ನೆ ಫೋನ್ ಸ್ವಿಚ್ ಆಫ್ ಇತ್ತು ನಿಮ್ಮದು, ಮತ್ತು ನಾವು ರೊಕ್ಕ ಕೊಡ್ಬೇಕಂತ ಮಾಡಿದ್ವಿ, ನಿಮ್ಮ ಫೋನ್ ಸ್ವಿಚ್ ಆಫ್ ಬಂದ ಸಂಬಂಧ ನಾವು ಎಲ್ಲಾರ ಪ್ರವಾಸಕ್ಕೆ ಹೋಗ್ಯಾರ ಬಿಡಿ ಇವ್ರು ಅಂತ ತಿಳ್ಕೊಂಡು ರೊಕ್ಕ ಬೆಳೆಸಿಬಿಟ್ಟೀನಿ ರೀ ಅಂದ್ರೆ ಏನು ಮಾಡ್ಬೇಕ್ರಿ ಅಂದನ್ರಿ ಇವ. ಅದಕ್ಕೆ ನಮ್ಮ ಹುಚ್ಚ ಏನು ಹೇಳಿದನ್ರಿ, ಏನು ರೀ ಸರ ಎಲ್ಲರ ಓಡೋಗುತ್ತಾನೆ ರೊಕ್ಕ, ಹಿಂಗೆಲ್ಲ ಕೊಡಬೇಕಲ್ಲವ ನಿಮ್ಗೆ, ಹಾಂ ರೊಕ್ಕ ಎಲ್ಲರೂ ಓಡೋಗುತ್ತರ ನಿಮ್ಗೆ, ಅಕ್ಕಿಲಿಂದ್ರೆ ಮಿಸ್ ಕಾಲ್ ಬರಬಾರ್ದು ಚಲೋನು ಏನಅಥವಾ ರೊಕ್ಕ ಬೇಕು, ಯಾರಾಗ ಒಂದು ಹೇಳ್ರಿ ಅಂದನ್ರಿ. ಇವ ಅಂದ, ಇಲ್ಲಿ ಬಿಡು ಮಾರಾಯ, ಒಂದು ರೊಕ್ಕ ರೂಪಾಯಿ ಕಟ್ಕೊಂಡು ಏನು ಮಾಡೋದೈತಿ, ಮನ್ಸಿಗೆ ನೆಮ್ಮದಿ ಬೇಕು ಮೊದಲಕ್ಕೆ, ಇರ್ಲಪ್ಪ ನನಗೆ ಆಕೆ ಮಿಸ್ ಕಾಲ್ ಬರಲಾರ್ದ ಚಲೋ, ನನಗೆ ಸ್ವಿಚ್ ಆಫ್ ಮಾಡೋದ ಭಾಳ ಚಲೋ ಅನ್ಸುತ್ತೆ ನನಗೆ, ಆಯ್ತು ರೀ ಪುಣ್ಯ ಬರಲ್ರಿ ನಿಮ್ಗೆ, ಚಲೋ ಹೇಳಿದ್ರಿ ನನಗಂತೇಳಿ, ಆದ್ರೆ ನಮ್ಮ ಬಸ್ ಸ್ಟಾಪ್ ಅಂತೂ ನಾ ಇಳಿತೀನಿ ರೀ ಅಂತೇಳಿ ಬಸ್ ಇಳಿದನ್ರಿ ಅವ. ನೋಡ್ರಿ, ಮಂದಿಗೆ ಈಗಿನ ಜನರಿಗೆ ಒಳ್ಳೇದು ಕೆಟ್ಟದ್ದು ಅನ್ನೋದು ವಿಚಾರ ಮಾಡೋ ಶಕ್ತಿನೇ ಇಲ್ರಿ ಈಗ, ಆ ಲೆಕ್ಕಕ್ಕಾಗ್ಬಿಟ್ಟತ್ರಿ ಈಗ ಜನರ ಪರಿಸ್ಥಿತಿ. ಬರೀ ಮಿಸ್ ಕಾಲ್ ಹಾಕಿ ಕೊಡ್ತಾಳ ಅನ್ನೋ ಉದ್ದೇಶಕ್ಕೆ ಇದು ತಂದು ಜೀವನ ಹಾಳು ಮಾಡ್ಕೊಳತ್ರಿ ಇದು. ಚಲೋ ಹೇಳಿದ್ರಿ ಸರ್ ಅಂತ ಹೇಳ್ತಾನ್ರಿ ನಮ್ಮ ಹುಚ್ಚಗ. ಇಂಥ ಬುದ್ಧಿ ಅದಾವ್ರಿ ಈಗಿನ ಜನರು. ಬರೀ ಒಂದು ಮಿಸ್ ಕಾಲ್ ಸಂಬಂಧ ತಂದು ಉದ್ಯೋಗ ಹಾಳು ಮಾಡ್ಕೊಳ್ಳೋದ್ರಿ. ನೋಡ್ರಿ ಹೆಂಗೈತಿ ಜೀವನ ಈಗಿನ ಜನರದು. ಆತು ಬಸ್ ಇಳದ, ಅಲ್ಲೇ ಒಂದಿಬ್ರು ಗಂಡ ಹೆಂಡತಿ ಬಸ್ ಹತ್ತಿದ್ರಿ. ಬಸ್ ಹತ್ತಿದ್ರು, ಬಸ್ ಹತ್ತಿ ಸೀಟ್ ನೋಡ್ತಾರ, ಎಲ್ಲೆಲ್ಲಿ ಸೀಟ್ ಖಾಲಿ ಇಲ್ಲ. ಆಗ ಹೆಂಡತಿ ಹುಚ್ಚನ ಮಗಳು ಒಂದು ಸೀಟ್ ಕಾಣಿಸ್ತ್ರಿ ಹೆಂಡತಿಗೆ. ಆಕಿ ಏನಂದ್ಲು, ಬರೀ ಇಲ್ಲೊಂದು ಸೀಟ್ ಖಾಲಿ ಇದ್ದಂಗೆ ಐತಿ, ಇಬ್ಬರು ಅದ್ರಾಗ ಕುಂದ್ರು ಹತ್ತೆಗ ಅಂತೇಳಿ ಗಂಡನ ಕೈ ಹಿಡಿದು ಕರ್ಕೊಂಡೋಗಿ ಹುಚ್ಚನ ಮಗಳು ಹೋದಲ್ರಿ. ಹುಚ್ಚನ ಮಗಳು ಹೋಗಿಂತು, ಸರ ಒಂದು ಸ್ವಲ್ಪ ಹತ್ತತ್ತ ಸರಿ ರೀ, ನಾವಿಬ್ರು ಗಂಡ ಹೆಂಡತಿ ಕುಂದಿರ್ತೀವಿ ಅಂದಳ್ರಿ ಆಕಿ. ಆಗ ಮಗ ನಮ್ಮ ಹುಚ್ಚ ಏನು ಅನ್ಬೇಕ್ರಿ, ಅಲ್ರಿ ಮೇಡಮರ ಇದು 2 ಸೀಟಿಂದ್ರಿ, ಇದು 3 ಮಂದಿ ಕುಂದ್ರಾಕ ಆಗೋದಿಲ್ರಿ, ಇದ್ರಾಗ ಭಾಳ ಹತ್ತಿ ಆಗತ್ರಿ, ಕುಂದ್ರಾಕ ಆಗೋದಿಲ್ರಿ, ಯಾರು ಒಬ್ರು ಕುಂದ್ರಿ, ಇದು 2 ಸೀಟಿಂದ ಐತ್ರಿ ಅಂತ ಅನ್ಬೇಕ್ರಿ. ಅಯ್ಯೋ ಮಗ ಅವ ನಮ್ಮ ಹುಚ್ಚ ಸೀಟ್ ಅನ್ನೋದು ಆಟ ತಡ, ಆ ಹೆಣ್ಮಳು ಹೋಗಿ ಗದಗ್ನ ಕುಂತು ಬಿಡ್ಬೇಕ್ರಿ, ತಡಗ್ನ ಆ ಹೆಣ್ಮಳು ತಡಗ್ನ ಹೋಗಿ ಕುಂತು ಬಿಡೋಣ. ಇವಾಗ ಗಂಡ ಅದಾವ್ರಿ, ಇವನ ಮಗ ನೋಡ್ಬೇಕ್ರಿ. ರಾವಿಟ್ಟು ಮಗ ಹಿಂತಿನ ಹಿಂಗೆ ನೋಡ್ಕೊಂತ, ಹೇಳ ಮ್ಯಾಗ ಗಂಡು ಮಕ್ಳು ಕಂಡಿ ಏನಿಲ್ಲ, ನೀನು ಗಂಡಸರು ಉಣಿದ್ಕೊಂಡು ಹೋಗಿ ಕುಂತ ಬಿಟ್ಟೆನ, ನಾಚಿಗೆ ಮಾನ ಮರ್ಯಾದೆ ಏನೂ ಇಲ್ಲ ನಿನಗೆ, ಕಂಡಿ ಏನಿಲ್ಲ ಗಂಡಸರನ್ನ ಅಂತೇಳಿ ಇವ ಬಾಯಿ ಮಾಡ್ಬೇಕ್ರಿ. ಇವ ಬಾಯಿ ಮಾಡಿದವನ ಅಕ್ಕಿ ಏನು ಅನ್ಬೇಕ್ರಿ, ಏಂತ ಅದಕ್ಕಿ, ಯಾಕ ಹೆಂಗೆ ಕಾಣತ್ ನಿನಗ, ಅಲ್ಲ ನಾಲಿಗೆ ಇಟ್ಕೊಂಡು ಸುಮ್ ಕುಂದ್ರಾಕ ಬರುತ್ತಿಲ್ಲ, ಸೊಕ್ಕ ನಮ್ಮಯ್ಯಂದು ಸೀಟ್ ಇಲ್ಲಿ ಖಾಲಿ ಐತೆ ಅಂತ ಕರ್ಕೊಂಡ್ಬಂದಕಿ ನಾನು. ಮತ್ತು ನಾ ಕುಂದ್ರಲಾರ್ದ ನೀ ಕುಂದಿರ್ತೇನು, ಮತ್ತು ನನ್ನ ಕೈಯಾಗ 2 ಚೀಲ ಕೊಟ್ಟು ಆ ಚೀಲ ಹೊತ್ಕೊಂಡು ಬಂದು ಕುಂದಿರ್ಬೇಕಾದ್ರೆ ರಗಡ್ ಆಗೈತೆ ನನಗೆ, ಸುಮ್ಮ ಹಲ್ಲ ನಾಲಿಗೆ ಇಟ್ಕೊಂಡು ಸುಮ್ಮನೆ ನಿಂದರು ಅಂತ ಅನ್ಬೇಕ್ರಿ ಇಕ್ಕಿ. ನಮ್ಮ ಹುಚ್ಚಂದ,
ಏನ್ರಿ ಇದು ಮೇಡಮರ, ನಿಮ್ಮ ಗಂಡ ಹೆಂಗೆ ಬೇಕಂಗ ಅಂತಾನಲ್ರಿ ನಿಮ್ಗೆ, ಗಂಡಸರು ನೋಡಿ ಏನಿಲ್ಲ ಹಂಗೆ ಹಿಂಗೆ ಅಂತಾನಲ್ರಿ. ಹಾಂ, ಮನ್ಯಾಗೂ ಹಿಂಗೆ ಅನ್ರಿ ಇವ್ರು ಅಂತ ಕೇಳ್ಬೇಕ್ರಿ ಇವ. ಅವಾಗ ಅಕ್ಕಿ ಅಂತಾಳ, ನೋಡ್ರಿ ಸರ, ಇಂಥ ಗಂಟು ಬಿದ್ದೈತ್ರಿ ನನ್ನ ಹಣೆ ಬಾರಕ್ಕೆ. ಮನ್ಯಾಗೂ ಹಿಂಗಾರಿ ಇದು, ಹೊರಾಗ ನೀರು ತರಾಕ ಹೋದ್ರೆ ಹಿಂದೆ ನಾಯಿ ಗೀಚರ ಬೆನ್ನು ಹತ್ತತ್ರಿ ಇದು ನನಗೆ. ಇದನ್ನು ಕಟ್ಕೊಂಡಿನಿ ರೀ ಸರ, ಬೆನ್ನಿಗೆ ಬೇತಾಳ ಕಟ್ಕೊಂಡಂಗೆ ಆಗೈತ್ರಿ ನನ್ನ ಬಾಳೆ ಅಂತ ಅನ್ಬೇಕ್ರಿ ಯಾಕೆ. ನೋಡ್ರಿ ಗಂಡ ಸ್ವಲ್ಪ ಜಾಗ ಬಿಟ್ಟು ಕೊಡು ಅಂತಂದ್ರೆ ತಯಾರಿಲ್ರಿ. ಬೆನ್ನಿಗೆ ಬೇತಾಳ ಕಟ್ಕೊಂಡಂಗೆ ಆಗೈತೆ ಅಂತ. ಯಾವ ನಮೂನಿ ಗಂಡನ ಮರ್ಯಾದೆ ತೆಗಿತಾರೆ ಕೆಲವೊಬ್ರು ಹೆಂಗಸರು ಅಂದ್ರೆ ಕೇಳಬಾರ್ದ್ರೆ. ಹಳ್ಳಿ ಕಡೆ ವಿಚಿತ್ರ ಶಬ್ದ ಉಪಯೋಗ ಮಾಡ್ತಾರೆ ಒಬ್ಬೊಬ್ರು. ಹೋಲ್ಬಿಡ್ರಿ, ಅದು ಏನೋ ಇರೋಲ್ಲಕ್ಕ. ಗಂಡ ಆದವು ಏನಂದನ್ರಿ, ಅಲ್ಲ ಮತ್ತು ನನ್ನ ಕಾಲು ಬ್ಯಾನಾಗ್ಯಾವು, ಚೀಲ ಅಲ್ಲೇ ಇಡು ಕೆಳಗೆ, ನಾ ಕುಂದಿರ್ತೀನಿ, ಈ ಕಟ್ ಒಂದು ಅರ್ಧ ತಾಸು ಆಗಿದ್ದು ನೀ ಕುಂದ್ರಾಕಂತ ಅಂದನ್ರಿ. ಆಕೆ ಏನು ಅನ್ಬೇಕ್ರಿ, ಅರ್ಧ ತಾಸು ನೀ ಕುಂದಿರ್ತೀಯ, ಮೊದಲು ಅರ್ಧ ತಾಸು ನಾ ಕುಂದಿರ್ತೀನಿ, ಈ ಕಟ್ಟಿಂದ ನೀ ಅರ್ಧ ತಾಸು ಕುಂದ್ರಾಕಂತ ನಾ ಎದ್ದು ನಿಂದಿರ್ತೀನಿ ಅಂತ ಆಕೆ ಅಂದ್ರಲ್ರಿ. ಇವ ಗಂಡ ಏನಂದ, ಸರ ನೀವರ ಹೇಳ್ರಿ, ನೀವರ ಒಂದು ಸ್ವಲ್ಪ ಹೇಳ್ರಿ ಸರ, ನನ್ನ ಕಾಲು ಬ್ಯಾನಿಗ್ಯಾವ್ರಿ, ನಾವೊಂದು ಅರ್ಧ ತಾಸು ಕುಂತೀನಿ ಅಂದ್ರೆ ಕಾಲು ಹಗರಾಕ್ಕವು, ಈ ಕಟ್ ಬೇಕಾರೆ ಹಾಕಿ ಕುಂದ್ರೊಳಕ, ನೀವರ ಹೇಳ್ರಿ ಅಂತ ಹುಚ್ಚಗಂದನ್ರಿ ಅವ ಗಂಡ ಅದಾವ. ಇವ ಏನು ಅನ್ಬೇಕ್ರಿ ನಮ್ಮ ಹುಚ್ಚ. ಅಲ್ರಿ ಸರ, ಮೊದಲಕ್ಕ ಹೆಣ್ಮಕ್ಳಿಗೆ ಆದ್ಯತೆ ಕೊಡ್ಬೇಕ್ರಿ ಸರ, ಲೇಡೀಸ್ ಫಸ್ಟ್ ರೀ ಸರ. ನೋಡ್ತ್ರಿ ಇಲ್ಲಿ ಈಗಿನ ಕಾಲ್ಬಂದಾಗ ಲೇಡೀಸ್ ಫಸ್ಟ್ ಅಂತ ಹೇಳ್ತಾರ ಅಂತ ಅವ ಅಂದನ್ರಿ. ಆಗ ಅವ ಗಂಡ ಅದಾವೇನಂದನ್ರಿ, ಲೇಡೀಸ್ ಫಸ್ಟ್ ಆತ್ ಏನ್ರಿ ಸರ ನೀವು ಹೇಳಕತ್ತಿದ್ದು? ಆಕೆ ಏನು MLA MP ಸೀಟಿಗೆ ನಿಂದ್ರಾಕೆ ನಾಮಿನೇಷನ್ ಕೊಡಕ್ಕೆ ಹೊಂಟಾಳನ್ರಿ ಆಕೆ? ತವ್ರ ಮನೆಗೆ ಹೊಂಟಾಳ್ರಿ ನನ್ನ ಕರ್ಕೊಂಡು ಸರ. ನೀವು ಏನ್ರಿ ಹೆಣ್ಮಕ್ಳಿಗೆ ಆದ್ಯತೆ ಕೊಡ್ಬೇಕು ಅಂತೀರಿ? ನೀವೇ ಎದ್ದು ಬಿಡ್ರಿ ಸರ್, ಹಂಗಾರ ನೀವು ಎದ್ದು ಬಿಡ್ರಿ, ಒಂದು ಅರ್ಧ ತಾಸು ನಾ ಕುಂದಿರ್ತೀನಿ, ಈ ಕಟ್ಟಿನ ಬೇಕಾರ ನೀವು ಕುಂದ್ರಾಕಂತ್ರಿ ಅಂದನ್ರಿ ಅವ ಗಂಡ ಅದಾವ. ಇವ ನಮ್ಮ ಮುಚ್ಚಿ ಏನು ಅನ್ಬೇಕ್ರಿ, ಸರ ನಾನು ಬಾಗಲಕೋಟೆಲಿಂದ್ರ ಟಿಕೆಟ್ ತೆಗಿಸಿನ್ರಿ ಸಾಹೇಬ್ರ, ಸಾಯ್ತೀನಂದ್ರೆ ಹೇಳಂಗಿಲ್ರಿ ನಾನು, ಬಿಜಾಪುರ ಬರೋ ಮಟ್ಟ ಎದ್ರಿ ಕೇಳ್ರಿ ನೀವು. ಅಲ್ರಿ ರೊಕ್ಕ ಕೊಟ್ಟು ಕುಂತೀನಿ ರೀ ಸರ, ನಾನು ಹಂಗೆ ಪುಕ್ಕಟ ಕುಂತೀರಿ ಅಂತ ತಿಳ್ಕೊಂಡ್ರಿ ನೀವು ಅಂತ ಅನ್ಬೇಕ್ರಿ. ಇವ್ ಗಂಡ ಗೊತ್ತಾತು, ಇನ್ನು ಅವನು ಹೇಳಂಗಿಲ್ಲ, ನನ್ನ ಹೆಂಡತಿನೂ ಹೇಳಂಗಿಲ್ಲ. ಅವನು ಕಂಡಕ್ಟ್ರನ್ನ ಕೇಳಿದ್ರ ತಡಿ ಅಂತೇಳಿ, ಕಂಡಕ್ಟರ್ ಸಾಹೇಬ್ರ ಬಿಜಾಪುರ ಇನ್ನೂ ಎಷ್ಟೊತ್ತರಿ ಅಂತ ಕೇಳಿದನ್ರಿ ಅವ. ಆಗ ಕಂಡಕ್ಟರ್ ಅಂದ, ತಡಿ ಮರ ಯಾಕೆ ಅವಸರ ಮಾಡ್ತಿ, ಇನ್ನೊಂದು ತಾಸಿಗೆ ಬಿಜಾಪುರ ಬರುತ್ತಾ, ತಡಿ ನಿಂದ್ರು, ಯಾವ ಸೀಟ್ ಖಾಲಿ ಆದ್ರೆ ಬೇಕಾದ್ರೆ ಕುಂದ್ರಾಕಂತ ಅಂತ ಅವ ಅಂದನ್ರಿ. ಇವ ಅಂದ ಗಂಡ, ಇನ್ನೂ ಒಂದು ತಾಸು ಕಾಯ್ಬೇಕಾ, ಇನ್ನೂ ಒಂದು ತಾಸು ನನ್ನ ಹಣೆ ಬಾರ ಈಕಿನ ನೋಡ್ಕೊತ ಕುಂದಿರ್ಬೇಕಾ ಅಂತೇಳಿ ಒಮ್ಮೆ ವಾಚ್ ನೋಡೋದು, ಒಮ್ಮೆ ನಮ್ಮ ಹುಚ್ಚನ್ನು ನೋಡೋದು, ಒಮ್ಮೆ ವಾಚ್ ನೋಡೋದು, ಒಮ್ಮೆ ನಮ್ಮ ಹುಚ್ಚನ್ನು ನೋಡೋದು, ಹಿಂಗೆ ಮಾಡ್ಕೊತ ನಿಂತು ಬಿಟ್ಟೇನ್ರಿ. ಹಂಗೆ ಒಂದು 10-15 ನಿಮಿಷ ಆಯ್ತು. ಒಂದು ಸ್ಟಾಪ್ ಅಂದ್ಕೊಂಡು ಯಾರು ಇಳಿತಾರಂತ ತಡಿ ಅಂತೇಳಿ ಅವು ಗಂಡ ಅದಾವ ಏನು ಮಾಡಿದ, ಮೊದಲಕ್ಕೆ ಬಸ್ಸು ಹುಡುಕಾಡಿದಂತೆ ಯಾರು ಇಳಿತಾರನ ಅಂತೇಳಿ. ಯಾರೂ ಇಳಿಲಿಲ್ಲರಿ. ಯಾರೂ ಇಳಿಲಾರ್ದನ ಮತ್ತಿಟ್ಟು ಹೊಟ್ಟೆಬೇನೆ ಹತ್ತಿ ಬಿಡ್ತೀರಿ ಇವಾಗ. ಇವನು ಯಾರು ಇಳಿತಾರಂತ ಮಾಡಿದ್ದೆ, ಯಾರೂ ಇಳಿಲಿಲ್ಲ. ನಾನು ಹನಿ ಬಾರಿ ಇಟ್ಟ ನಿಂದ್ರೋದು ಆತಲ್ಲ ಅಂತೇಳಿ ವಿಚಾರ ಮಾಡ್ಕೊಂತ ನಿಂತನ್ರಿ. ನಿಂತ ಕಂಡಕ್ಟ್ರಿಗೆ ಕೇಳಿದನ್ರಿ ಮತ್ತೊಮ್ಮೆ ಹೊಳ್ಳಿ, ಅಲ್ರಿ ಸಾಹೇಬ್ರ ಬಿಜಾಪುರ ಬಂತ ಇಲ್ರಿ ಸರ, ಎಷ್ಟು ನಿಧಾನ ಹೊಡಿತಾನ್ರಿ ನಿಮ್ಮ ಡ್ರೈವರ್ ಗಾಡಿನ, ಸ್ವಲ್ಪ ಜೋರಾಗಿ ಹೊಡಿ ಅಂತ ಹೇಳ್ರಿ ಸರ. ಬಿಜಾಪುರ ಅರ್ಧ ತಾಸು ಇರಾಕಲ್ಲ, ನನಗೆ ಹೇಳ್ರಿ ಒಂದು ಸ್ವಲ್ಪ ಕೆಲಸ ಐತಿ ನಂದು ಅಂದನ್ರಿ ಇವ. ಅವಾಗ ಕಂಡಕ್ಟರ್ ಅಂದ, ಯಾಕೆ ಅವಸರ ಮಾಡ್ತಿ, ತಡಿಯೋ ತಮ್ಮ, ತಡ್ರಿ ಒಂದು ಸ್ವಲ್ಪ ಅವಸರ ಮಾಡಬೇಡ್ರಿ, ಇನ್ನೊಂದು 2 ನಿಮಿಷ ತಡ್ರಿ, ಬಿಜಾಪುರ ಬಂದುಬಿಡುತ್ತೆ ಅಂದನ್ರಿ. ಆಗ ಗಂಡ ಆದವ್ ಗಾಬ ಅದನ್ರಿ, ಇನ್ನು 2 ನಿಮಿಷ ರೀ ಬಿಜಾಪುರ, ಅದಂಗ್ರಿ ಸರ ಅಂತೇಳಿ ಕೈಯಾಗ ವಾಚ್ ನೋಡ್ತಾನ್ರಿ. 1 ತಾಸು ಆಗಾಕ ಇನ್ನೊಂದು 2-3 ನಿಮಿಷ ಐತಿ. ತಣ್ಣಗಾದನ್ರಿ ಇವ. ಅಲ್ಲ, ಅರ್ಧ ತಾಸು ನೀ ಕುಂದ್ರು, ಅರ್ಧ ತಾಸು ನಾ ಕುಂದಿರ್ತೀನಿ ಅಂತ ಹೇಳಿದ್ದೆ ನನ್ನ ಹೆಂಡತಿಗೆ. ಬಿಜಾಪುರ ಇನ್ನು 2 ನಿಮಿಷ ಐತಿ, ಹೊತ್ತು ಹೋಗಿದ್ದ ಗೊತ್ತಾಗಲಿಲ್ಲಲ್ಲೋ ಮರ, ಹೆಂಗಾರ ಹೋಗ್ತಿದ್ದು ಹೊತ್ತಂತೇಳಿ ವಿಚಾರ ಮಾಡಕತ್ತನ್ರಿ. ಯಾಕಂದ್ರೆ ಈ ಸುಳೆ ಮಗ್ಗ ಬರೇ ಹುಚ್ಚಿನ ಮ್ಯಾಗ ಲಕ್ಷ್ಯ ಇತ್ತಲ್ರಿ.
ಎಲ್ಲಿ ನೋಡ್ಬೇಕು, ವಾಚ್ ನೋಡಕ್ಕೆ ಸಹಿತ ಪುರ್ಸತ್ಗಿದ್ದಿದ್ದಿಲ್ಲ ರೀ ಅವಾಗ. ಇವ್ ಲಕ್ಷ್ಯ ಏನಿದ್ರು ಬರೀ ತನ್ನ ಹೆಂಡತಿ ಮ್ಯಾಗ ಹುಚ್ಚಿನ ಮ್ಯಾಗ ಇತ್ತು. ಹಿಂಗಾಗಿ ಅವಾಗ ಊರು ಬಂದಿದ್ದ ಖಬರ್ ಇಲ್ರಿ ಅವಾಗ. ಆತು ಬಸ್ ಸ್ಟ್ಯಾಂಡ್ ಬಂತು, ಬಿಜಾಪುರ ಬಸ್ ಸ್ಟ್ಯಾಂಡು. ಕಂಡಕ್ಟರ್ ಬದ್ರಿದ, ಬರ್ರಿ ಬಿಜಾಪುರ ಯಾರಾದ್ರೂ ಇಳಿ ಬರ್ರಿ ಅಂತಂದನ್ರಿ ಅವ ಅನ್ನೋದು ಆಟ ತಡ ಇವ ಗಂಡ ಅದಾವ ಪಟಕ್ನ ಹೆಂಡತಿ ಕೈ ಹಿಡಿದು ಜರ್ಕೊಂಡ್ರಿ. ಬಾ ಊರು ಬಂತು, ಬಾ ಇಳಿ, ಬಾ ನಾನು ಚೀಲ ತೊಗೊಂಬರ್ತೀನಿ, ನಿಮ್ಮ ಮೊದಲೇ ಇಳಿ ಬಾ ಅಂತೇಳಿ ಹೆಂಡತಿ ಕೈ ಹಿಡಿದು ಜಕ್ಕೊಂಡು ಕೆಳಗೆ ಇಳಿಸಿದನ್ರಿ. ಹಳ್ಳಿ ಬಂದು ಚೀಲ ತೊಗೊಂಡು ತಳಗೆ ಇಳಿದನ್ರಿ. ಏನು ಮಾಡ್ತೀರಿ, ಎಲ್ಲರೂ ಇಳಿದ್ರು. ಇವಾಗ ಕಂಡಕ್ಟರ್ ನೋಡ್ತಾನ, ನಮ್ಮ ಹುಚ್ಚಂಗ ಕುಂತಾನ್ರಿ ಕಿಂಡಿಕ್ಯಾಗ. ಅವ ಕಂಡಕ್ಟರ್ ಅಂದ, ಅಲ್ರಿ ಸರ ಬಿಜಾಪುರ ಬಂದೈತಿ, ಮತ್ತು ಇಳಿತೀರಿ ಒಳ್ಳೆ ನೀವು ಏನು ಒಳ್ಳೆ ಬಾಲ್ಕೋಟಿಗೆ ಬರ್ತೀರಿ ಏನು? ಮತ್ತು ಬಾಲ್ಕೋಟಿಗೆ ಬರ್ತಿದ್ರೆ ಕುಂತು ಬಿಡ್ರಿ ಇಲ್ಲೇ ಅಂತಂದನ್ರಿ ಅವ. ನಮ್ಮ ಹುಚ್ಚ ಏನು ಅನ್ಬೇಕ್ರಿ, ಬಿಜಾಪುರ ಬಂತ್ರ್ಯಾ? ಏನು ರೀ ಸಾಹೇಬ್ರ, ಏನು ಡ್ರೈವರ್ ಅದನ್ರಿ ನಿಮ್ಮ ಡ್ರೈವರ? ವಿಮಾನ ಹೊಡೆದಂಗೆ ಮಾಡ್ತಾನಲ್ರಿ ನಿಮ್ಮ ಡ್ರೈವರ್ ಗಾಡಿನ. ಏನು ಅವಸರಿತ್ರಿ ಇಷ್ಟ್ಲಗು ಬರುವಂಥದ್ದು? ನಿಮ್ಮ ನಿಧಾನ ಹೊಡಿ ಅನ್ನಕ್ಕೆ ಬರಂಗಿಲ್ಲ ನಿಮ್ಗೆ? ಈ ನಮೂನಿ ಗಾಡಿ ಹೊಡಿದ್ರ? ಉಪಯೋಗಿಲ್ಲ ಬಿಡ್ರಿ ನಿಮ್ಮ ಡ್ರೈವರ ಅನ್ಬೇಕ್ರಿ. ಮಗ ಇವ ನೋಡ್ರಿ, ಎಷ್ಟು ಅವಸರ ವಿಮಾನ ಹೊಡೆದಂತ್ರಿ ಡ್ರೈವರ್ ಗಾಡಿನ. ಅಂದ್ರೆ ಈ ಮಗ್ಗ ಈ ಚಕ್ಕ ಗಾಡಿ ಹೊಡಿತಾರಲ್ರಿ, ಹಂಗೆ ಹೊಡಿಬೇಕಾಗಿತ್ತು ರೀ. ಯಾಕೆ ಮಗ್ಗಲ್ಲ ಕುಂತಿದ್ರಲ್ರಿ ಬಾಯ್ಯಾರ. ನೋಡ್ರಿ ಎಂಥ ಬುದ್ಧಿತ್ತು ನಮ್ಮ ಹುಚ್ಚಿಂದ. ಅಂದ್ರೆ ಬರೀ ಇಂಥ ಕಿತಾಪತಿನ ಮಾಡವ್ರಿ ನಮ್ಮ ಹುಚ್ಚ. ಆತು ಕಂಡಕ್ಟರ್ಗೆ ಅಂದ, ಇಲ್ಲ ರೀ ಸರ್ ನಾ ಇಲ್ಲೇ ಇಳಿತೀನಿ, ಮತ್ತು ಬೇಕಾದ್ರೆ ಸಂಜೆ ಮುಂದೆ ನಿಮ್ಮ ಬಸ್ಸಿಗೆ ಬರ್ತೀನಿ ಬೇಕಾರೆ ಅಂತೇಳಿ ಮಗ ಇಳೋದನ್ರಿ. ಕೆಳಗೆ ಇಳೋದು ತಮ್ಮ ಗೆಳೆಯ ಫೋನ್ ಹಚ್ಚಿದನ್ರಿ. ಫೋನ್ ಹಚ್ಚಿ ಅಲ್ಲೇ ಎಲ್ಲಿದಿ ಮತ್ತು ಬಾ ನಾನು ಬಸ್ ಸ್ಟ್ಯಾಂಡಿಗೆ ಬಂದೀನಿ ಅಂತಂದನ್ರಿ ಫೋನ್ ಹಚ್ಚಿ ಅವ್ರ ಗೆಳೆಯಾಗ. ಅವ ಬಂದು ಹುಚ್ಚನ ಕರ್ಕೊಂಡು ಮನೆಗೆ ಹೋದನ್ರಿ. ಮನೆಗೆ ಹೋಗಿ ಹುಚ್ಚಗ ಕುಂದ್ರಲ್ಲಿ ಹುಚ್ಚ ಅಂತೇಳಿ ಕುಂದರ್ಸಿ ಕ್ಯಾಸಿ ತಾನು ಕುಂತ ಕ್ಯಾಸಿ ಹೆಂಡತಿಗೆ ಹೇಳಿದನ್ರಿ, ಏನು ಮಾಡ್ತಿ, ಒಂಚರಿ ನೀರು ತೊಗೊಂಡ ಕುಡಿಯಾಕ ಅಂತ ಒದರಿದನ್ರಿ. 10 ನಿಮಿಷ ಆಯ್ತು, 15 ನಿಮಿಷ ಆಯ್ತು, ಅರ್ಧ ತಾಸು ಆದರೂ ಒಂಚರಿ ನೀರು ಬರಲಿಲ್ಲ ರೀ ಒಳಗಿಂದ್ರ ಹೊರಗೆ. ತಲೆ ಕೆಡ್ತ್ರಿ ಹುಚ್ಚಾರ ದೋಸ್ತಗ. ಇವನು ನೀರು ತೊಗೊಂಬ ಅಂತ ಹೇಳಿ ಎಷ್ಟೊತ್ತಾತು, ಮನ್ಯಾಗಾರ ಅದಾಳ ಇಲ್ಲ ಇವನು ಈಕೆ ಅಂತೇಳಿ ಬಂದು ಅಡುಗೆ ಮನೆಗೆ ಬಂದನ್ರಿ. ಅಡುಗೆ ಮನೆಗೆ ಬಂದು ನೋಡ್ತಾನ ಹೆಂಡತಿ ತೊಡೆ ಮ್ಯಾಗ ಮಕ್ಕಳನ್ನ ಕರ್ಕೊಂಡು ಹಾಲು ಕುಡಿಸ್ಕೊಂತ ಕುಂತಿದ್ಲು. ಇವಾಗ ಏನು ಅನ್ಬೇಕ್ರಿ ಸಿಟಿಗೆ ಅದು ಹೋಗಿ, ಎಷ್ಟೊತ್ತಾತು ನಾನು ನೀರು ತರಕ್ಕೆ ಹೇಳಿ ನಿನಗೆ ಖಬರ ಐತಿಲ್ಲ ನಿನಗೆ? ಊರ್ಲಿಂದ್ರ ನಮ್ಮ ದೋಸ್ತ ಬಂದಾನ, ಒಂಚರಿ ನೀರು ಕೊಡಕ್ಕೆ ತಯಾರಿಲ್ಲ ನೀನು. ಕಿವಿಯರ್ ಅದಾವಿಲ್ಲ ನೀನು ಅಂತೇಳಿ ಬಾಯ್ ಮಾಡಿದೀನಿ. ಆಕಿ ಏನು ಅನ್ಬೇಕ್ರಿ, ನನಗೆ ಬಾಯ್ ಮಾಡ್ತೀಯಾ? ಯಾಕೆ ಹೆಂಗೆ ಕಾಣತ್ತ ನೋಡು, ಮತ್ತು ತವ್ರ ಮನೆಗೆ ಹೋಗ್ಬಿಡ್ತೀನಿ ನೋಡು, ಜಾಪಾನ ಮಾಡಿ ಮಕ್ಕಳನ್ನ ಅಂದಾಗ ಗೊತ್ತಾಗತ್ತೆ ನಿನಗೆ. ಹಂಗೆ ಹಡಿದ್ರೆ ಅಷ್ಟ ಅಲ್ಲ, ಮಕ್ಕಳನ್ನ ಬೆಳೆಸಾಕು ಕಲಿಬೇಕು. ಊರೆಲ್ಲ ಹರಿಗಾಡಿ ಕ್ಯಾಶ್ ಕೂಳ್ನೊತ್ತಿಗೆ ಕೂಳು, ನೀರಿನೊತ್ತಿಗೆ ನೀರು, ಮಕ್ಕಳು ಹೊತ್ತಿಗೆ ಬಂದು ಬೀಳ್ತೀಯಲ್ಲ, ನಿನಗೇನು ಬ್ಯಾನಿ ಮಾಡಿಲ್ಲಿ ಜಾಪಾನ ಮಕ್ಕಳನ್ನ ಅಂದಾಗ ಗೊತ್ತಾಗತ್ತೆ ನಿನಗೆ. ಬೇಕಾರೆ ಬೈ ಸಾಕಾರ ಬಿಡು, ಅಲ್ಲೆದ ನೋಡಿ ನೀರು ಅಂತೇಳಿ ಅಂದಳ್ರಿ ಆಕಿ. ಇವ ಹುಚ್ಚಾರ ದೋಸ್ತ ತವ್ರ ಮನೆ ಅನ್ನೋನ ತನಗಾಗ್ಬಿಟ್ಟನ್ರಿ ಇವ. ನೋಡ್ರಿ, ಒಟ್ಟೆ ಈಗಲಿ ಹೆಂಡ್ರು ಗಂಡುಗಳು ಏನರ ಬಾಯಿ ಮಾಡಿದ್ರಂದ್ರೆ ಸಾಕ್ರಿ, ಹೊಕ್ಕಿ ನೋಡ್ತಾ ಅವ್ರ ಮನೆಗೆ ಅಂತವ್ರಿ ಈಗಲೂ. ಯಾಕಂದ್ರೆ ಗಂಡುಗಳು ವಿಟ್ನೆಸ್ ಗೊತ್ತಾಗ್ಬಿಟ್ಟಿರ್ತೈತಲ್ರಿ ಇವರಿಗೆ. ಹೀಗಾಗಿ ಮತ್ತು ನಾಯಿ ಬಾಲ ಡೊಂಕ್ ಅನ್ನಂಗೆ ಗಂಡುಗಳು ಸುಮ್ಮ ಬಗ್ಗೆ ಹೋಗ್ಬೇಕ್ರಿ, ಹಿಲಿಕ ನಡೆಯಂಗಿಲ್ಲ ರೀ ಎಂಡ್ರ ಮುಂದೆ ಆಟ. ಹಿಂಗಾಗಿ ಅವ ಏನು ಮಾಡಿದ, ಒಂದು ಚರಿಗೆ ನೀರು ತುಂಬ್ಕೊಂಡು ಹೋಗಿ ಕೊಟ್ಟನ್ರಿ ಹುಚ್ಚಗೆ ತಾನ. ಹುಚ್ಚಗೆ ಕೊಟ್ಕೊಂಡು ಹುಚ್ಚ ಏನು ಅನ್ಬೇಕ್ರಿ, ಅಲ್ಲಿ ದೋಸ್ತ ಒಳಗೆ ಏನೋ ಬಾಯ ಆದಂಗೆ ಆತಲ್ಲಿ ಒದರಾಡಿದಾನೆ ಅಂತ ಏನರ ಅಂಜನ ಅಂತ ಕೇಳಿದನ್ರಿ. ಆಗ ಅವ ಏನು ಅನ್ಬೇಕ್ರಿ, ಏನು ಕೇಳ್ತಿಲ್ಲಿ ಅಪ್ಪ ನನ್ನ ಬಾಳೆ, ಲಗ್ನ ಆಗೋ ಮಟ ಚಂದಿದ್ದೀನಿಲೇ ಅಪ್ಪ, ಲಗ್ನ ಆಗೈತಿ ನಾಯಿ ಬಾಳೆ ಆಗೈತ್ಲಿ ಅಪ್ಪ ನನ್ನ ಜೀವನ. ಮಕ್ಕಳಾಗೋ ಮಟ ಚಂದಿದ್ವಿ ಗಂಡ ಹೆಂಡತಿ, ಮಕ್ಕಳು ಆಗ್ಯಾವು ನನ್ನ ನಾಯಿಕಿನ ಕಡಿಮೆ ಮಾಡಿಬಿಟ್ಟಾಳೆ ನನ್ನ ಹೆಂಡತಿ. ಮೊದಲು ಒಟ್ಟ ಜೀವ ಇಲ್ಲೇ ಅಪ್ಪ, ಈಗ ರಗಡಾಗೈತ್ಲೆ, ನನಗೆ ಏನು ಮಾಡ್ಬೇಕಂತ ತಿಳಿಯವಲ್ದಾಗೈತಿ ಅಂದನ್ರಿ. ಆಗ ನಮ್ಮ ಹುಚ್ಚ
ಯಾಕಲೇ ಇಷ್ಟ್ಯಾಕೆ ಬೇಸರ ಮಾಡ್ಕೊಂಡಿಲ್ಲ ಉತ್ಸವ ಮಗನ? ಅದೇನಾತ್ಲೆ? ಎದ್ರ ಸಂಬಂಧ ಹಿಂಗೆ ಜಗಳ ಆಡ್ತೀರಿ? ಯಾಕೆ ಜೀವಿಲ್ಲ ನಿನ್ನ ಮ್ಯಾಗ ಅಂತ ಕೇಳಿದನ್ರಿ. ಇವ ಅಂದ, ಮಕ್ಕಳು ಆಗ್ಯಾವಲೇ ಹುಚ್ಚ. ಮಕ್ಕಳು ಇನ್ನೂ ಅಂತ ಬಾಯಿ ತೆಗಿತಿರ್ತಾವು. ಪುರುಷತ್ಗೆಲ್ಲ ಓಡೋಗಿ ತೊಡಿ ಮ್ಯಾಗ ಕುಂದಿರ್ಸ್ಕೊಂಡು ಹಾಲು ಕೊಡ್ತಾಳೆ ಅವಕ್ಕೆ. ನಾನು ನಿಂತು ಹೊಯ್ಕೊಂಡ್ರೂ ನನ್ನ ಕಡೆ ಬರೋಂಗಿಲ್ಲ. ರಗಡಾಗೈತ್ಲಿ ನನಗೆ. ಏನು ಮಾಡ್ಬೇಕು ಅನ್ನೋದ ತಿಳಿಯವಲ್ದು. ಏನರ ಒಂದು ಐಡಿಯಾ ಇದ್ರೆ ಹೇಳಿ ಅಪ್ಪ, ನಾವು ಮೊದಲು ಹೆಂಗೆ ಆಗ್ಬೇಕು ಗಂಡ ಹೆಂಡ್ತಿ, ಏನರ ಒಂದು ಐಡಿಯಾ ಮಾಡಲ್ಲ ಅಂತಂದನ್ರಿ. ಆಗ ನಮ್ಮ ಹುಚ್ಚ ಹೇಳಿದ, ಏನ್ಲಿ ಎಲ್ಲ ತಿಳಿದವ ಕ್ಯಾಶ್ ನೀ ನಮ್ಮನೆ ಮಾನಸಿಕ ಮಾಡ್ಕೊಂಡ್ರೆ ಹೆಂಗ್ಲಿ? ಈಗ ನಿನ್ನ ಮಕ್ಕಳು ಹತ್ತುವನ ಓಡೋಕ್ಕಳಿಲ್ಲ ನೀನು ಹೆಂಡ್ತಿ ಮಕ್ಕಳ ಕಡೆ. ನೀನು ಹಂಗೆ ಮಾಡಿಬಿಡಲ್ಲ. ನಿನ್ನ ಮಕ್ಕಳು ಹತ್ತಂಗೆ ಅಲ್ಕೊಂತ ಕುಂತು ಬಿಡು, ಓಡಿ ಬರತ್ತಾಳಲ್ಲೇ ನಿನ್ನ ಕಡೆ ಅಂತ ಅನ್ಬೇಕ್ರೆ ಇವ. ಆವಾಗ ಅವ ಅಂದ, ನಾ ಹತ್ರ ಓಡಿ ಬರ್ತಾಳಂತ ತಿಳ್ಕೊಂಡು ಎಲ್ಲಿ ನೀನು ನನ್ನ ಹೆಂಡ್ತಿ? ನಾನು ಓಡಿ ಬರೋಂಗಿಲ್ಲೇ ಅಪ್ಪ, ಬಡಗಿ ತೊಗೊಂಬರ್ತಾಳೆ ಅಪ್ಪ. ಆ ಕೋಚಿಂಗ್ಕಿನ್ನ ಕಡೆ ಆಗಿನ್ಲೇ ನಾನು ಮನೆ ಆಗೈತ್ಲಿ ಅಪ್ಪ. ಬೇರೆ ಏನರ ಒಂದು ಐಡಿಯಾ ಇದ್ರೆ ಹೇಳು ಅಂತಂದನ್ರಿ. ನಮ್ಮ ಹುಚ್ಚಂದ, ದೋಸ್ತ ಎಲ್ಲರ್ಕಿನ್ನ ಫಸ್ಟ್ ಕ್ಲಾಸ್ ಐಡಿಯಾ ಕೊಡ್ತೀನಿ ನಿನ್ಗೆ, ನಾ ಹೇಳ್ದಂಗೆ ಮಾಡಿ ಅಂದನ್ರಿ. ಏನು ಹೇಳಂತ ಅವನ್ರಿ. ಏನಿಲ್ಲ, ಹೆಂಗೆ ಹೋಗಿ ನಿನ್ನ ಮ್ಯಾಗ ಜೀವಿಲ್ಲ, ಇದೇ ಚಾನ್ಸ್ ಅಂತ ತಿಳ್ಕೊಂಡು ಡೈವರ್ಸ್ ಕೊಟ್ಬಿಡಕ್ಕೀಗೆ. ಡೈವರ್ಸ್ ಕೊಟ್ಬಿಡು, ಮತ್ತೆ ಇನ್ನೊಂದು ಮಾಡ್ಕೊಳಕ್ಕೆ ಬರುತ್ತಲ್ಲಿ. ಯಾಕೆ ತಲೆ ಕೆಡಿಸ್ಕೊಂತಿಲ್ಲ ಅನ್ಬೇಕ್ರಿ ಇವ. ಆಗವ ಅಂದ, ಲೇ ಮಳಸುಳೆ ಮಗನ, ಡ್ರೈವರ್ಸ್ ಅಂತ ಅನ್ಬೇಡಲೇ ಅಪ್ಪ. ಬರೀ ಆ ಸೌಂಡ್ ಕೇಳಿದ್ರೆ ಸಾಕು, ಆ ಪದ ಕೇಳಿದ್ರೆ ಸಾಕಲಿ ಅಪ್ಪ. ಅವ್ರ ಅಂತಂಬ್ರನ್ನ ಕರೆಸಿ ನಿನ್ನ ಕೂಡ ಹೆಣ ಎತ್ತಿ ಬಿಡ್ತಾರಲಿ ಅಪ್ಪ. ಅವ್ರ ಅಂತಂದ್ರು ಅಂಥವ್ರದಾರ್ಲಿ ಅಪ್ಪ ಅವರು. ಆಕಿ ಮೊದಲು ಹೆಂಗೆ ಆಗ್ಬೇಕಂತೇಳಿ ನಾ ಹೇಳಿದ್ರೆ ನೀ ಏನು ನಾನು ಹೆಣ ಎತ್ತಬೇಕಂತ ನಮ್ಗೆ ಐಡಿಯಾ ಹೇಳಕತ್ತೀಯಲ್ಲಿ. ಅಲ್ಲಲ್ಲಿ ಮಳಸುಳೆ ಮಗನ, ಗಂಡ ಹೆಂಡ್ತಿನ ಕೂಡಿಸಂದ್ರೆ ನೀ ಏನು ಡೈವರ್ಸ್ ಕೊಡು ಅಂತ ಹೇಳ್ತೀಯಲ್ಲಿ ಮಳಸುಳೆ ಮಗನ. ಡೈವರ್ಸ್ ಕೊಡೋದು ಬರೀ ಸುದ್ದಿ ಗೊತ್ತಾದ್ರೆ ಸಾಕಲಿ ಅವ್ರ ಅಂತಂಬ್ರಿಗೆ. ನಿನ್ನ ಕೂಡ ಸದಿ ಕಟ್ಟೋಕರ್ಲಿ ಅಪ್ಪ ಅವರು. ನನ್ನ ಇಬ್ಬರನ್ನೂ ಹೆಣ ಎತ್ತಿ ದಿವಸ ಮಾಡಿ ಉಂಡು ಹೋಗು ಮಂದಿ ಐತದು. ಬೇಡಪ್ಪ ತಮ್ಮ, ಚಲೋ ಐಡಿಯಾ ಕೊಡ ಅಂದ್ರೆ ಇಂಥ ಐಡಿಯಾ ಕೊಡ್ತೀಯಲ್ಲಿ ಉತ್ಸವ ಮಗನ. ಹೇಳಿ ನೀನು ಬೇಡ, ಊರಿಗೆ ಹೋಗ್ತಮ್ಮ ನೀನು. ಮತ್ತು ಯಾವಾಗಾರ ಬಾತಮ್ಮ, ಇಲ್ಲಿಲ್ಲ ಅಂದ್ರೆ ನಾನು ಮತ್ತೆ ಇಲ್ಲೇ ಹೆಣ ಆಗ್ಬೇಕಾದಿತ್ತು. ಹೋಗಿಬಿಡು ನೀವು ಊರಿಗೆ ಅಂತೇಳಿ ಬಾಯಿ ಮಾಡಿ ಕಳಿಸಿದನ್ರಿ ಹುಚ್ಚಗೆ ಅವ್ರ ದೋಸ್ತ. ನೋಡ್ರಿ, ಗಂಡ ಹೆಂಡ್ತಿನ ಕೂಡಿಸ್ಬೇಕಂತೇಳಿ ಹಿರಿಯಾರಂದ್ರೆ ಇವ ಅಗಲಿಸ್ಬೇಕಂತಾನ್ರಿ ಹುಚ್ಚೊಳಗೆ. ಬರೀ ಇಂಥ ಕಿತಾಪತಿ ಐಡಿಯಾನ ಕೊಡೋರು ಇವ ಯಾರಿಗಾದ್ರು. ಇವನು ಏನಿದ್ರು ಬರೀ ಕೆಡಿಸುವಾರೇನರಿ ಇವನು. ಇಂಥವ್ರಿ. ಇಲ್ಲಿಯವರೆಗೂ ಹಾಸ್ಯದ ತುಣುಕುಗಳನ್ನು ಆನಂದಿಸಿದಂತಹ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಅನಂತ ಧನ್ಯವಾದಗಳು. ಹಾಗೂ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ, ದಯಮಾಡಿ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಮಾಡಿರಿ, ಹಾಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಮತ್ತು ಇದೇ ರೀತಿ ಮುಂದೆ ಹಾಸ್ಯದ ಚುಟುಕುಗಳನ್ನು ತಮ್ಮ ಮುಂದೆ ತರುತ್ತೇನೆ. ಅಲ್ಲಿಯವರೆಗೂ ತಮಗೆಲ್ಲರಿಗೂ ನನ್ನ ದೀರ್ಘದಂಡ ನಮಸ್ಕಾರಗಳು.